ತಿಲೋತ್ತಮ ಮೇಡಮ್, ಸಂದರ್ಭ ಹೀಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಕಂಪ್ನಿಗೆ ನಷ್ಟ ಆಗ್ತಿದೆ ಅಂತ ನಮ್ಮನ್ನ ಕೆಲಸದಿಂದ ತೆಗಿಯಲ್ಲ ಅಲ್ವಾ? ದಿವಾಳಿ ಆಗ್ತಿದೆ ಅಂತ ಯಾರಾದ್ರೂ ಹೇಳಿದ್ರ? ನಮ್ದುಗೆ ಕಾಮ್ಗೆ ಗ್ಯಾರಂಟಿಗೆ ಇದೆಯಾ ಮೇಡಮ್? ಇದು ಪ್ರೈವೇಟ್ ಕಂಪನಿ. ಮಾಮ್, ಇವ್ರ ಹತ್ರ ಏನ್ ಮಾತಾಡೋದು? ಏಯ್, ಭಾನುವಾರ ಕೂಡ ಕೆಲ್ಸಕ್ಕೆ ಕರೆದ್ರೆ 500 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತಲ್ಲ ಅಂತ ಆಸೆ ಪಡೋ ಜಾತಿ ನಿಮ್ದು. ಬ್ರೋ, ಮೈಂಡ್ ಯೋರ್ ಟಂಗ್. ವಿಶ್ವಾಸ ಇರೋ ವ್ಯಕ್ತಿಗಳಾಗಿರೋದ್ರಿಂದಲೇ ಕಂಪನಿ ಲಾಸ್ ಅಲ್ಲಿದೆ ಅಂತ ಗೊತ್ತಿದ್ರು ಮೈ ಬಗ್ಸಿ ಕೆಲಸ ಮಾಡ್ತಾ ಇದ್ದಾರೆ. ಲಿಕ್ಕರ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಅಂತ ನೀನ್ ಹೀಗ್ ಮಾತಾಡ್ತಿದ್ಯಾ ವಿಶಾಲ್? ಏಯ್, ಕೊಂಡ್ಕೊಂಡ್ಮೇಲೆ ಎಷ್ಟು ನಷ್ಟ ಬಂತು ಅಂತ ನಿನಗೆ ಗೊತ್ತಾ? ವಿಶಾಲ್, 1 ನಿಮಿಷ. ಮ್ಯಾನೇಜರ್ ಮೇಡಮ್, ವಿಶಾಲ್ನ ಕರ್ಕೊಂಡು ಹೋಗಿ ಕಂಪನಿ ಲೆಕ್ಕಾಚಾರ ತೋರಿಸು. ಶೂರ್ ಮೇಡಮ್. ಸಿತಾರ ನಿಮಗೆ ತೋರಿಸಿದಳೋ ಇಲ್ವೋ ಗೊತ್ತಿಲ್ಲ ಮಾಮ್. ಈಗಲೇ ನಿಮಗೆ ಫೈಲ್ ತಗೊಂಬಂದು ತೋರಿಸ್ತೀನಿ, ಬನ್ನಿ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ. ಏನತ್ತೆ, ಗಲಾಟೆ ಆಗತ್ತೆ ಅಂತ ಯಜಮಾನ್ರನ್ನ ಇಲ್ಲಿಂದ ಕಳಿಸ್ಬಿಟ್ರಾ? ವಿಶಾಲ್ ಸರ್ ಫೈಲ್ ತಗೊಂಡು ಇಲ್ಲಿಗೆ ಬೇಗ ಬಂದ್ಬಿಡ್ತಾರೆ ಮೇಡಮ್. ಸಚ್ಗೆ ಏನು ಅಂತ ಗೊತ್ತಾಗುತ್ತೆ ಬಾಯ್. ಹೌದು 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 ಸ್ಟಾಪ್ ಇಟ್. ಹೌದು. ನಿನ್ ಗಂಡನ ಆಚೆ ಕಳಿಸಿದ್ದು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡೋದಿಕ್ಕೆ. ಪೊಲೀಸ್ ಇನ್ಸ್ಪೆಕ್ಟರ್ ತಂಗಿ ಯಾಕೆ ಸತ್ಲು, ಹೇಗ್ ಸತ್ಲು ನನಗದ್ ಬೇಕಾಗಿಲ್ಲ. ನಿನ್ಗೇನ್ ಅವಶ್ಯಕತೆನೋ ಆ ಕೇಸನ್ನ ರೀಓಪನ್ ಮಾಡಿ ಅಂತ ಹೇಳಿದ್ಯಲ್ಲ, ಅದು ಕೂಡ ನನಗ್ ಬೇಕಾಗಿಲ್ಲ. ಆದ್ರೆ ನನಗ್ ಬೇಕಾಗಿರೋ ಉತ್ತರ ಏನಂದ್ರೆ, 17 ವರ್ಷದ ಹಿಂದೆ ಸತ್ ಹೋಗಿರೋ ಗಾಯತ್ರಿ ದೇವಿ ಸಾವಿನ ವಿಷಯ. ಅದನ್ನ ಮತ್ತೆ ಯಾಕೆ ಫ್ರೆಶ್ ಆಗಿ ಪ್ರಚಾರಕ್ಕೆ ತರ್ತಿದ್ಯಾ ಅಂತ. ಆ ಕೇಸನ್ನ ಮತ್ತ್ಯಾಕೆ ರೀಓಪನ್ ಮಾಡಿಸ್ತಿದ್ಯಾ? ಓ, ನಿಮ್ ಭಯ ಅದ ಅತ್ತೆ? ಕಂಪನಿಗೆ ನಷ್ಟ ಆಗ್ತಿದೆ ಅಂತ ಭಯ ಪಡ್ತಿರೋ ಕೆಲ್ಸದವ್ರ ಬಗ್ಗೆ ಅಲ್ಲ ಅಂತಾಯ್ತು. ಕೇಳ್ತಿರೋದಕ್ಕೆ ಆನ್ಸರ್ ಕೊಡು. ನೀನ್ ಕೊಲೆಗಾರ್ತಿ ಅಂತ ನಾನೇ ಹೇಳಿದ್ರೆ ನಿನ್ನನ್ನೇ ದೇವ್ರು ಅಂತ ನಂಬ್ಕೊಂಡಿರೋ ನಿನ್ ಮಗ ವಿಶಾಲ್ ಯಜಮಾನ್ರು ನನ್ನ ಅಪಾರ್ಥ ಮಾಡ್ಕೋತಾರೆ. ಅದೇ ಗಾಯತ್ರಿ ಅಮ್ಮವ್ರನ್ನ ಕೊಲೆ ಮಾಡಿದ್ ಯಾರು ಅನ್ನೋ ನೆಪದಲ್ಲಿ ಕೇಸನ್ನ ಮತ್ತೆ ತೆಗೆದ್ರೆ ನಿನ್ ಬಾಯಿ ಮುಚ್ಚಿಸಿ ನಿನ್ನ ಜೈಲ್ ಪಾಲ್ ಮಾಡಿಸ್ಬೋದು. ಮತ್ತೆ ಈ ಕಂಪನಿಗೆ ಹಳೆ ಕಳೆನ ತರ್ಬೋದು ಅತ್ತೆ. ತಪ್ಪು ಮಾಡ್ತಾ ಇದೀಯ ನಯನಿ. ನೀನ್ ಮಾಡಿರೋ ಪಾಪನ ಈ ಜಗತ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಇದು ಸತ್ಯ. ಮಾಮ್, ನೋಡಿ ಮಾಮ್, ನೋಡಿ ಎಷ್ಟು ಲಾಸ್ ಆಗಿದೆ. ಎಲ್ಲ ಕ್ಲಿಯರ್ ಆಗಿದೆ. ನೀವು ವಲ್ಲಭ ಸಿತಾರನ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋದ್ರೆ ಕಂಪನಿ ಲಾಸ್ ಅಲ್ಲಿ ಮುಳುಗೋಗುತ್ತೆ. ಬೇಕಾದ್ರೆ ನೋಡಿ ಮಾಮ್. ಈ ಫೈಲನ್ನ ಕ್ಯಾಬಿನ್ಗೆ ಹೋಗಿ ನಾನೇ ಕ್ಲೀನಾಗಿ ಚೆಕ್ ಮಾಡ್ತೀನಿ. ಅನಾವಶ್ಯಕ ಫೈಲ್ಸ್ ಅನ್ನ ಕ್ಲೋಸ್ ಮಾಡಿ ಅಂತ ನಾನು ಕೆಲವರಿಗೆ ಹೇಳಬೇಕು. ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳಿ ಮಾಮ್. ನೀನ್ ಹೇಳಿದ್ರೆ ಕೇಳ್ಬೇಕಾ? ವಲ್ಲಭ, ವಿಶಾಲ್ ಭಾವನೆನ ನೀನ್ ಅರ್ಥ ಮಾಡ್ಕೋ. ಸಖಿ, ಲೆಟ್ಸ್ ಮೂವ್. ಏನ್ ಮಾಡ್ತಿದ್ದೀರಾ ಆಂಟಿ? ಮೊಬೈಲ್ ನೋಡ್ತಿದ್ದೀನಿ. ದುಡ್ಡು ಅನ್ಕೊಂಡೆ ನಾನು. ಇಷ್ಟು ದೊಡ್ಡ ಫೋನು ನಿನ್ ಕಣ್ಮುಂದೆ ಇರೋವಾಗ ಹಾಗೆ ಕೇಳ್ತ್ಯಾ? ನನಗ್ ಗೊತ್ತಾಗಲ್ವಾ ಆಂಟಿ ಅದು ಮೊಬೈಲ್ ಅಂತ? ಏನ್ ಮಾಡ್ತಿದ್ದೀರಾ ಅಂತ ಕೇಳ್ದಾಗ ಉತ್ತರನ ಸ್ವಲ್ಪ ಕರೆಕ್ಟ್ ಆಗಿ ಕೊಡೋಕ್ಕಾಗಲ್ವಾ? ಯಾಕೆ ಕೋಪ ಮಾಡ್ಕೋತ್ಯಾ?
ನನ್ ಪಾಡಿಗೆ ನಾನೇನೋ ಫೋನಲ್ಲಿ ಗೇಮ್ ಆಡ್ಕೋತಿದ್ದೀನಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಿನ್ಗೆ ಮಗು ಹುಟ್ಟಿದ್ಮೇಲೆ ಈ ಮೊಬೈಲ್ ಫೋನ್ನ ಮಗು ಮುಂದೆನೆ ಇಡ್ಬೇಕಲ್ವಾ? ಅಷ್ಟ್ ಅಡಿಕ್ಟ್ ಆಗಿದ್ದಾರೆ ಈಗಿನ ಮಕ್ಕಳು. ಆಂಟಿ, ನನಗ್ ವಾಂತಿ ಬಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಗೆ ಯಾಕೆ ವಾಂತಿ ಬರ್ತಿದೆ? ನಿಜನ ಚಿಕ್ಕಮ್ಮ? ನೋಡಿದ್ರ ಈ ವಯಸ್ಸಲ್ಲಿ ಕೂಡ ನೀವ್ ವಾಂತಿ ಮಾಡ್ಕೋತಾ ಇದ್ದೀರಾ? ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ವಾಂತಿಗೂ ವಯಸ್ಸಿಗೂ ಏನೇ ಸಂಬಂಧ? ಎಲ್ಲಿಂದನೋ ಇಲಿ ಸತ್ತಿರೋ ವಾಸನೆ ಬರ್ತಿದೆ. ಅತ್ತೆ, ಅದು ಬೆರಣಿ ವಾಸನೆ. ಬೆರಣಿ ತಡ್ದ್ಯಾ ವಿಕ್ರಾಂತ್? ನಾನ್ ತಟ್ಟಿಲ್ಲ ಅತ್ಗೆ, ಅದನ್ನ ಕವರಲ್ಲಿ ಹಾಕೊಂಡು ಸೈಕಲ್ ಅಲ್ಲಿ ಇಟ್ಕೊಂಡ್ ಬಂದೆ. ಏನಂದೆ? ಬೆರಣಿನ ಬ್ಯಾಗಲ್ಲಿ ಹಾಕೊಂಡ್ ತಗೊಂಡ್ ಬಂದ್ಯೇನೋ? ಕವರಲ್ಲತ್ತೆ. ಯಾವ್ದ್ರಲ್ಲಾದ್ರೂ ಆಗ್ಲಿ, ಅದನ್ನ ಯಾಕೋ ತಗೊಂಡ್ ಬಂದೆ? ಹಸು ಸಗಣಿ ತಗೊಂಡ್ ಬಂದ್ರೆ ಅದನ್ನ ನೀರಲ್ಲಿ ಹಾಕೊಂಡು ಸ್ನಾನ ಮಾಡ್ತೀನಿ ಅಂದ್ಲು ಸುಮನ. ಸ್ನಾನನಾ? ಅಯ್ಯೋ ವಿಕ್ರಾಂತ್, ಅದ್ ಯಾವ ಸಗಣಿ ತಗೊಂಡ್ ಬಂದಿದ್ಯೋ ಏನೋ. ಹಸು ಸಗಣಿ ಆದ್ರೆ ಇಷ್ಟ ಕೆಟ್ಟ ಸ್ಮೆಲ್ ಬರಲ್ಲ. ಹೌದಾ ಅದ್ಕೆ? ಗ್ರೇಟ್ ಅಲ್ವಾ? ಅಷ್ಟಕ್ಕೂ ನೀವು ಯಾವ ಸಗಣಿ ತಂದ್ರಿ? ನನ್ಗೇನ್ ಗೊತ್ತೇ, ದೂದ್ ಪೇಡ ಆಗಿದ್ರೆ ಟೇಸ್ಟ್ ಮಾಡ್ತಿದ್ದೆ. ರೋಡಲ್ಲಿ ಬಿದ್ದಿದ್ ಸಗಣಿನ ಎತ್ಕೊಂಡ್ ಬರ್ಬೋದೇ ಹೊರತು ಟೇಸ್ಟ್ ಮಾಡಕ್ಕಾಗತ್ತಾ? ಚೀಚಿ, ಕುದುರೆದು ಕತ್ತೆದು. ಕುದುರೆದಂತೂ ಅಲ್ಲ ಬಿಡು. ಅದನ್ನ ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀಯಾ? ಅಪ್ಪ, ನಿಮಗ್ ನಿಜವಾಗ್ಲೂ ಬುದ್ಧಿ ಇಲ್ಲ ಆಂಟಿ. ಅಯ್ಯೋ ದೇವ್ರೆ, ನನ್ ಗಂಡ ತಂದಿದ್ದು ಹಸು ಸಗಣಿ ಅನ್ಕೊಂಡು ತಲೆ ಸ್ನಾನ ಮಾಡ್ಬಿಟ್ನಲ್ಲ. ಏನು, ಮೇಲಿಂದ ಕೆಳಗ್ವರ್ಗೂ ಒಂದೇ ಫ್ಲೋನಾ? ನನ್ನಿಂದ ಆಗಲ್ಲಪ್ಪ. ವಾಂತಿ ಮಾಡ್ಕೊಂಡ್ ಬಿಡ್ತೀನಿ. ಗೋ ಔಟ್ಸೈಡ್, ಗೋ ಗೋ. ವಿಕ್ರಾಂತ್, ನನಗ್ ರೆಗ್ಯುಲರ್ ಆಗಿ ಬರೋ ವಾಂತಿನೇ ನಿಂತು ಹೋಯ್ತು ಆ ಸ್ಮೆಲ್ಗೆ. ನೀನ್ ಯಾಕೆ ಹೀಗ್ ಮಾಡ್ದೆ? ಫಾನಿ, ಇವಳಿಗೆ ತಲೆ ಇರ್ಬೇಕಲ್ವಾ? ನೈನೇ ಅದಕ್ಕೆ ಪೂಜೆ ಮಾಡಕ್ ಹೇಳಿದ್ದಾರೆ. ಬಾಯಿ ಮುಚ್ಕೊಂಡು ಆ ಪೂಜೆ ಮಾಡೋದ್ ಬಿಟ್ಟು ಹಸು ಸಗಣಿನ ನೀರಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡು ಅಂತ ಯಾರು ಹೇಳಿದ್ರಂತೆ? ಅನ್ಕೊಂಡಿದ್ದೇನೋ ಸರಿ ಸುಮನ. ಹೋಗಿ ವಿಕ್ರಾಂತ್ಗೆ ಹೇಳ್ಬೇಕಿತ್ತ? ಒಳ್ಳೇದಾಗುತ್ತೆ ಅಂತ. ಸರಿ, ಇಷ್ಟಕ್ಕೂ ಯಾವ ಪೂಜೆ ಮಾಡಕ್ ಹೇಳಿದ್ಲು ನೈನಿ? ಸಂತಾನ ಗೌರಿ ವ್ರತ. ನಾನ್ಯಾವತ್ತೂ ಕೇಳಿಲ್ಲ. ಈ ವ್ರತ ಇದೆ. ನೈನಿ ಅಕ್ಕನು ಇದ್ರ ಬಗ್ಗೆ ಹೇಳಿದಾಳೆ. ನಾಳೆ ಬೆಳಿಗ್ಗೆನೆ ನಿಮ್ಗೋಸ್ಕರ ಸೀರೆ ತಗೊಂಡ್ ಬರ್ತಾಳಂತ ಅಕ್ಕ. ನಾಳೆ ನಾವೇನಾದ್ರೂ ಈ ಪೂಜೆ ಕಾರ್ಯಕ್ರಮ ಇಟ್ಕೊಂಡ್ರೆ 2 ಕೆಲ್ಸನ ಮುಗ್ದೋಗತ್ತೆ. ಆದಷ್ಟು ಬೇಗ ನನ್ಗೂನು ಸಂತಾನ ಭಾಗ್ಯ ಸಿಗತ್ತೆ ಅಕ್ಕ. ಅದ್ಕೆ ನಾನು ರೂಮಿಗೆ ಹೋಗಿ ನಕ್ ಬರ್ತೀನಿ. ಯಾಕಂದ್ರೆ ಪೂಜೆ ಇರ್ಬೋದು, ಆದ್ರೆ ಸುಮನ ವಿಷಯದಲ್ಲಿ ರಿಸಲ್ಟ್ಸ್ ಬರಲ್ಲ ಅದ್ಕೆ. ನೋಡಿದ್ರ ಅಕ್ಕ ಅವ್ರನ್ನ? ಫೀಲ್ ಆಗ್ಬೇಡ ಸುಮನ. ಇಷ್ಟ ಇಲ್ದಿದ್ರು ಸರಿ, ಯಾವ್ದೊಂದ್ ಸಗಣಿನ ತಂದ್ಕೊಟ್ನಲ್ಲ, ಹಾಗೆ ನಿಧಾನವಾಗಿ ನಿನ್ ಸಂಸಾರನು ಸರಿ ಹೋಗುತ್ತೆ. ಹೇ ನಯನಿ, ಬಂದ್ಯಾ ಶಿವ? ಯಜಮಾನ್ರಲ್ಲಿ ನಿನ್ ಗಂಡ ಏನ್ ಕಳ್ದೋಗಿಲ್ಲಮ್ಮ. ನಾವ್ ಶಾಪಿಂಗ್ ಮಾಡಕ್ ಹೋಗಿದ್ದಷ್ಟೇ. ಸೀರೆ ತಂದ್ರ ಅಂತ ಕೇಳ್ದೆ. ಕಾಲ್ ತೊಳ್ಕೊಂಬರೋ ಅಷ್ಟ್ರಲ್ಲೇ ಮನೆ ಒಳಗ್ ಬಂದ್ಬಿಟ್ಟೆ ಶಿವ. ನಾನ್ ನಿಮ್ ತರ ಅಲ್ವಲ್ಲ ವಿಶಾಲ್ ಯಜಮಾನ್ರೆ. ನೀವೀಗ ಬೇಗ ಸೀರೆ ತೋರ್ಸಿಲ್ಲ ಅಂದ್ರೆ ನೈನಿ ನಮ್ಮಿಬ್ರಿಗೂ ಹೊಡೆದು ಬಿಡ್ತಾಳ ಅಷ್ಟೇ. ನೀನ್ ಬಾ ಅಂದ ತಕ್ಷಣ ಮನೇಲಿ ಕೆಲ್ಸ ಇದೆ ಅಂತ ಬರ್ಲಿಲ್ಲ. ನಾವೇ ತಂದಿದೀವಿ. ಇಷ್ಟ ಆಗುತ್ತೋ ಇಲ್ವೋ ನೋಡು. ತುಂಬಾ ಚೆನ್ನಾಗಿದೆ. ಹಾಸಿನಿ ಅಕ್ಕಂಗೆ ತುಂಬಾ ಒಪ್ಪುತ್ತೆ. ಸೆಲೆಕ್ಟ್ ಮಾಡಿದ್ ನಾನೇ ನಯನಿ. ಹೇಳಿ ವಿಶಾಲ್ ಯಜಮಾನ್ರೆ, ನನ್ನ ಒಂದ್ ಸ್ವಲ್ಪ ಹೊಗಳಿ. ಈ ಕ್ರೆಡಿಟ್ ನಿನ್ಗೆ ಬರುತ್ತೆ ಶಿವ. ನನಗಂತೂ ಈ ಸೀರೆಗಳ ಬಗ್ಗೆ ಸ್ವಲ್ಪನೂ ನಾಲೆಡ್ಜೇ ಇಲ್ಲ.
ಕನ್ಫ್ಯೂಷನ್ ಅಲ್ಲಿ ಕಾಸ್ಟ್ಲಿ ಸೀರೆ ಏನಾದ್ರು ಕೈಗೆ ತಗೊಂಡಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು. ಹೌದು, ಇರೋ ಬಜೆಟ್ ಅಲ್ಲೇ ಮ್ಯಾನೇಜ್ ಮಾಡಿ ಒಳ್ಳೆ ಸೀರೆನೆ ತಗೊಂಬಂದ್ರಿ. ಎಷ್ಟಾಯ್ತು? ಕೇಳ್ಬೇಡ, ನೀನ್ 100 ರೂಪಾಯಿ ಜಾಸ್ತಿ ಹೇಳಿದ್ರು ಪರವಾಗಿಲ್ಲ, ಆದ್ರೆ 100 ರೂಪಾಯಿ ಕಡಿಮೆ ಹೇಳ್ಬೇಡ, ಇಲ್ಲಾಂದ್ರೆ ನಮಗ್ ಶಾಪಿಂಗ್ ಮಾಡಕ್ ಬರಲ್ಲ ಅಂತ ಆಡ್ಕೂತ್ಯಾ. ಹೋಗ್ಲಿ ಬಿಡು, ಚೆನ್ನಾಗಿದೆ ಅಂದ್ಯಲ್ಲ. ನೀನು ಹಾಸಿನಿ ಅಮ್ಮವರಿಗೆ ಸ್ವೀಟ್ ಮತ್ತೆ ಸೀರೆ ಕೊಟ್ರೆ ಋಣ ತೀರ್ದಂಗೂ ಆಗತ್ತೆ. ಏನಂದ್ಯ ನಯನಿ? ಓರ್ಗಿತ್ತಿರ್ ಮಧ್ಯೆ ಇರೋ ಋಣಾನುಬಂಧ ಯಾವತ್ತೂ ತೀರಲ್ಲ ಶಿವ. ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ ಅಂತ ನೋಡ್ದವ್ರು ಮಾತಾಡ್ತಾರೆ. ಆದ್ರೆ ತವ್ರ ಮನೆ ತಂದೆ ತಾಯಿನ ಬಿಟ್ಟು ಬಂದು ಅತ್ತೆ ಮನೆಯಲ್ಲಿ ಅಕ್ಕ ತಂಗಿರ್ತರ ಜೀವನ ನಡ್ಸಕ್ಕೆ ನಿರ್ಧಾರ ಮಾಡೋ ಹೆಣ್ಮಕ್ಳೇ ಓರ್ಗಿತ್ತಿರು. ನಿಂತರ ಯಾರು ಅನ್ಕೊಳ್ಳಲ್ಲ ನಯನಿ. ಬದಲಾವಣೆ ಒಬ್ರಿಂದನೇ ಶುರುವಾಗುತ್ತೆ ಶಿವ. ನೈನಿನ್ ನೋಡಿ ಇನ್ಸ್ಪೈರ್ ಆದ್ರೆ ಇಷ್ಟಪಟ್ಟು ಅದರಂತೆ ಪಾಲಿಸೋ ವ್ಯಕ್ತಿಗಳ ಸಂಖ್ಯೆ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಇನ್ನು ಏನ್ ನೋಡ್ತಾ ಇದೀರ ಮೇಡಮ್? ಸೀರೆ ತಗೊಳ್ಳೋದಕ್ಕೆ ಊರೆಲ್ಲ ಸುತ್ತಾಡ್ ಬಂದಿದೀವಿ. ಅದೇ ನಿನ್ ಜೊತೆ ಏನಾದ್ರೂ ಸುತ್ತಾಡಿದ್ರೆ ಚೆನ್ನಾಗಿರ್ತೇನೋ ಅನ್ನೋದು ನಿನ್ ಗಂಡನ ಉದ್ದೇಶ ನಯನಿ. ಇರು ಶಿವ, ನಾನು ಆ ಉದ್ದೇಶದಲ್ಲಿ ಹೇಳಲಿಲ್ಲ. ಹಸು ಆಗ್ತಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹಸುವಲ್ಲೂ ಎಷ್ಟೊಂದ್ ರೀತಿ ಇದೆ ಯಜಮಾನ್ರೆ. ಟಿಫನ್ ಅಂದ್ರೆ ಮುತ್ತು ಅಂತ, ಲಂಚ್ ಅಂದ್ರೆ ಹಗ್ ಅಂತ, ಹೀಗೆ ಇನ್ನು ಏನೇನೋ ಇದೆ ಯಜಮಾನ್ರೆ. ಏ ಶಿವ, ನೀ ಹೋಗು ಮೊದ್ಲು, ಬಿಟ್ರೆ ನನ್ ಗಂಡನ್ ಹಾಳ್ ಮಾಡ್ತೀಯಾ? ಏನಮ್ಮ, ನಿನ್ ಗಂಡನ್ನ ನಾನ್ ಹಾಳ್ ಮಾಡ್ತೀನಿ ಅಂತಿದ್ಯಾ? ನಿನಗ್ ಗೊತ್ತಾ ನಯನಿ, ಸೀರೆ ತರಕ್ ಹೋದಾಗ ಎಷ್ಟೊಂದ್ ಜನ ಹುಡುಗಿಯರು ವಿಶಾಲ್ ಯಜಮಾನ್ರನ್ನ ಕಣ್ಮಿಟಕ್ಸ್ದೆ ಗುರಾಯಿಸ್ತಿದ್ರು ಗೊತ್ತಾ? ಅಯ್ಯೋ, ದೃಷ್ಟಿ ತಗ್ಲಿ ಮೈ ಬಿಸಿ ಆಗಿಲ್ಲ ತಾನೆ? ಜ್ವರ ಬಂದ್ರೆ ಕಷ್ಟ. ಅಂತದೇನು ಇಲ್ಲ ಬಿಡು ನೈನಿ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಜ್ವರ ಬಂದ್ರೆ ಅದನ್ನ ಕಡಿಮೆ ಮಾಡ್ಕೊಳಕ್ ಎಷ್ಟೊಂದ್ ರೀತಿ ಇದೆ. ಒಂದು ಬೆಚ್ಚು ಹೊತ್ಕೊಂಡ್ ಮಲ್ಕೊಳ್ಳೋದು, ಇನ್ನೊಂದು ಹೊರಗಿಂದ ಗಾಳಿ ಬರ್ದೇ ಇರೋ ಹಾಗೆ ಕಿಟಕಿ ಹಾಕೊಂಡ್ ಮಲ್ಕೊಳ್ಳೋದು, ಮತ್ತೊಂದು ಸುಮ್ನಿರಿ ಸಾಕು. ಅವ್ನ್ ಹೇಳೋದು ನೀವ್ ಕೇಳೋದು. ನೀವ್ ಕೂತ್ಕೊಳ್ಳಿ, ನಾನು ಊಟ ತಗೊಂಡ್ ಬರ್ತೀನಿ. ಮತ್ ನನಗೆ ಸಂಜೆ ತಿಂದಿದ್ದೆ ಕರಗ್ದೆ ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ರಾತ್ರಿ ಊಟ ಮಾಡ್ದೆ ಅಮ್ಮನವ್ರ ಹೆಸರಲ್ಲಿ ಉಪವಾಸ ಇದ್ರೆ ನಿನ್ನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಗ್ತಿರಲ್ಲ ಯಜಮಾನ್ರೆ. ನಿಮಗ್ ಜ್ವರ ಬಂದ್ರೆ ನೋಡ್ಕೊಳಕ್ ನಿಮ್ ಹೆಂಡತಿ ಇದ್ದಾಳೆ. ನನಗೆ ನಾನು ಜ್ವರ ಬಂದ್ರೆ ನೋಡ್ಕೊಳ್ಳೋರು ಯಾರು? ಜೊತೆಗೆ ಇವತ್ತು ಉಪವಾಸ ಬೇರೆ. ಏಯ್ ಶಿವ ಇರೋ. ನೈನಿ ಹಾಗೆ ಕೂಗಾಡ್ತಾಳಷ್ಟೇ, ನನಗಿಂತ ಜಾಸ್ತಿ ನಿನಗೆ ಬಡಿಸ್ತಾಳೆ ಗೊತ್ತು ನನಗೆ. ಅಬ್ಬಾ, ಏನ್ ದುರ್ದು ಆಂಟಿ, ಬೆಳಗ್ಗೆ ಹೀಗೆ ಎಳ್ಕೊಂಡ್ ಬರ್ತಿದ್ದೀರಾ? ನೀನ್ ಸೀರೆ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತೀಯಲ್ಲ ಹಾಸ್. ಸುಮನ ಮತ್ತೆ ನಾನು ಯಾವ ಕಲರ್ ಸೀರೆ ಉಟ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಏನ್ ವಿಶೇಷನೋ? ಮೈ ಮರ್ತು ನಿದ್ದೆ ಮಾಡಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ವಿಷಯನೂ ಕೂಡ ಮರ್ತೋಗಿದ್ಯಾ. ಇವತ್ ಸಂತಾನ ಗೌರಿ ವ್ರತದ ಜೊತೆ ಏಕಾದಶಿ ಪೂಜೆ ಕೂಡ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಕ್ಕ. ಓ, ಹೇಳಿದ್ದೆ ಅಲ್ವಾ? ಆದ್ರೆ ನನಗೆ ನೈನಿ ನನಗೋಸ್ಕರ ಸೀರೆ ತಗೊಂಡ್ ಬರ್ತಿದ್ದಾಳೆ ಅಂತ ಹೇಳಿದ್ದೆ, ಅದ್ ಮಾತ್ರ ನೆನ್ಪಿದೆ. ನೋಡಿದ್ಯಾ, ಅದ್ಗೆ ನೀನ್ ಮಾಡ್ತಿರೋದ್ರ ಮೇಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಹಾಗೆ ಹೇಳಿದ್ರೆ ನನ್ನ ಅಪಾರ್ಥ ಮಾಡ್ಕೋತಾಳೆ ವಿಕ್ರಾಂತ್. ನಿಮಗ್ ಮಾತ್ರ ಅಲ್ಲ ಅದ್ಗೆ, ನನಗೂ ಇಂಟ್ರೆಸ್ಟ್ ಇಲ್ಲ. ಮಿಸ್ಟರ್ ಚಿಕ್ಕ ಯಜಮಾನ್ರೆ, ಸಂಸಾರ ಶುರು ಆದ್ಮೇಲೂ ಮಕ್ಳಾಗ್ಲಿಲ್ಲ ಅಂತ ಪೂಜೆ ವ್ರತನ ಮಾಡಿದ್ಮೇಲೆ ಸಂತಾನ ಭಾಗ್ಯ ಸಿಕ್ಕಿರೋ ಎಷ್ಟೋ ಉದಾಹರಣೆಗಳಿದೆ. ಸ್ವಲ್ಪ ಚರಿತ್ರೆ ತಿಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. ನನಗ್ ಬೇಕಾಗಿರೋದು ಚರಿತ್ರೆ ಅಲ್ಲ, ಭವಿಷ್ಯ. ಅವಳ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂತಂದ್ರೆ ಹೊಟ್ಟೆ ಭಾರ ಆಗ್ಬೇಕು ವಿಕ್ರಾಂತ್. ಬಿಗಿಯೋ ಅಷ್ಟೇ ಇದೆ ಅತ್ತೆ, ಅಸೂಯೆ. ವಿಕ್ರಾಂತ್, ನೀನ್ ಸುಮ್ನೆ ಇರು. ಸುಮ್ನ ಏನೋ ಪೂಜೆ ಮಾಡ್ತಿದ್ದಾಳೆ, ಅದೇ ಟೈಮ್ಗೆ ನೀನು ಇಲ್ಲಿಗೆ ಬರ್ತಿದ್ದಾಳೆ. ಎಲ್ರೂ ಖುಷಿಯಿಂದ ಇರ್ಬೇಕಾಗಿರೋ ಟೈಮಲ್ಲಿ ಸುಮ್ನೆ ಹೀಗ್ ಜಗಳ ಮಾಡ್ಕೊಂಡು ನಮ್ಮಲ್ಲೇ ಮನಸ್ತಾಪ ಮಾಡ್ಕೊಳ್ಳೋದು ಯಾಕೆ? ಇಲ್ಲಿ ನೋಡು ವಿಕ್ರಾಂತ್, ಈ ಪೂಜೆ ವ್ರತನೆಲ್ಲ ಹೆಣ್ಮಕ್ಳು ಮಾಡೋದು. ಈ ಸೀರೆ ಒಡವೆನೂ ಕೂಡ ಲೇಡೀಸೇ ಉಟ್ಕೊಂಡು ಹಾಕೊಳ್ಳೋದಲ್ವಾ? ಬೇಡ ಅಂತ ಹೇಳಿದ್ರತ್ತೆ. ಅಂದ್ಮೇಲೆ ನಿನ್ಗೆ ಯಾಕಿದೆಲ್ಲ? ನಾವೇನೋ ಮಾಡ್ಕೋತೀವಿ ಬಿಡು. ಸುಮನ ಮಾಡೋ ಪೂಜೆ ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ
ನೀನ್ ಇಷ್ಟಪಡೋ ನಿಮ್ ನೈನಿ ಅತ್ಗೆ ಪ್ರೋಗ್ರಾಮ್ ಇದ್ದೇ ಇದೆಯಲ್ವಾ? ತುಂಬಾ ಇಷ್ಟ. ಇವ್ರಿಗೆ ಕಟ್ಕೊಂಡಿರೋರ್ನ ಬಿಟ್ಟು ಬೇರೆಯವ್ರ ಜೊತೆ ಮಾತ್ರ ತುಂಬಾ ಚೆನ್ನಾಗಿರ್ತಾರೆ ಚಿಕ್ಕಮ್ಮ. ಅತ್ಗೆ ಬಗ್ಗೆ ಹಾಗೆ ಮಾತಾಡಿದ್ರೆ ನಿಂಗೆ ಒಳ್ಳೇದಾಗಲ್ವೇ? ನಾನೇನ್ ಹಾಗೆ ಹೇಳಿಲ್ವಲ್ಲ. ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಮಾಡೋ ವ್ಯಂಗ್ಯ ಚೆನ್ನಾಗಿ ಅರ್ಥ ಆಗುತ್ತೆ. ಅಯ್ಯೋ, ಮತ್ತೆ ಈಗ ಜಗಳ ಶುರು ಮಾಡ್ಬೇಡ ವಿಕ್ರಾಂತ್. ಅದೆಲ್ಲ ಹಾಗಿರ್ಲಿ, ಈ ಸೀರೆಗಳಲ್ಲಿ ಸುಮ್ಮನಿಗೆ ಯಾವ ಸೀರೆ ಚೆನ್ನಾಗ್ ಕಾಣುತ್ತೆ ಅಂತ ಮೊದ್ಲು ಹೇಳು. ನಾನ್ ಹೇಳಲ್ಲ, ಅವಳಿಗೆ ಇಷ್ಟ ಬಂದಿದ್ದನ್ನು ಉಟ್ಕೊಳಕ್ ಹೇಳಿ. ನೋಡಿದ್ರ ಎಷ್ಟು ಸಿಂಪಲ್ ಆಗಿ ವಿಕ್ರಾಂತ್ನ ಇಲ್ಲಿಂದ ಹೊರ ಕಳಿಸ್ದೆ ಅಂತ. ಅಯ್ಯೋ ಹೋಗ್ಲಿ ಬಿಡಿ ಅಕ್ಕ, ನಾನ್ ಯಾವ ಸೀರೆ ಉಟ್ಕೋಬೇಕು ಅಂತ ಹೇಳಲಿಲ್ಲ. ಅಬ್ಬಾ, ನಿನ್ಗಿರೋ ತಲೆನೋವೇ ಇದು ಕಣೆ. ವಿಕ್ರಾಂತ್ ಇರಿಟೇಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾನೆ ಅಂತ ಹಾಸ್ ಅವನನ್ನ ಇಲ್ಲಿಂದ ಕಳ್ಸಿದ್ರೆ ಖುಷಿ ಪಡೋದ್ ಬಿಟ್ಟು ಗೋಣಕ್ತಿದ್ಯಲ್ಲೇ. ನೋಡ್ ಸುಮನಾ, ನಿನಗ್ ಯಾವ್ದು ಇಷ್ಟ ಆಗುತ್ತೋ ಅದೇ ಸೀರೆನ ಉಟ್ಕೋ. ಯಾರು ಅದನ್ನ ಒಬ್ಜೆಕ್ಟ್ ಮಾಡಲ್ಲ. ಪೂಜೆ ಅಲ್ವಾ, ನೀನ್ ಓವರ್ ಮೇಕಪ್ ಮಾಡ್ಕೊಳ್ದೆ ಇದ್ರೆ ಸಾಕು. ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೆ ಹಾಸಿನಿ ಅಕ್ಕನ್ಕಿಂತ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ ಚಿಕ್ಕಮ್ಮ? ನೀನೆಷ್ಟೇ ರೆಡಿ ಆದ್ರೂ ನೋಡೋರು ಅಷ್ಟ್ರಲ್ಲೇ ಇದಾರೆ ಬಿಡು. ಬೇಗ ಬಾ. ಸಡನ್ ಆಗಿ ಪೂಜೆ ಅಂದಿದ್ದಕ್ಕೆ ಮನೇಲಿ ಸಡಗರ ಶುರು ಆಯ್ತು. ಗಂಡಸರಿಗೇನೋ ಪರವಾಗಿಲ್ಲ, ಆದ್ರೆ ನೀವು ತಯಾರಾಗೋದಕ್ಕೆ ಟೈಮ್ ತಗೊಳ್ಳೋದು. ರಿಚ್ ಆಗಲ್ದೇ ಇದ್ರು ಚೆನ್ನಾಗಿ ರೆಡಿಯಾಗಿ ಮಾಮ್. ವಲ್ಲಭ, ಈ ಆಡಂಬರ ಎಲ್ಲ ನನಗೋಸ್ಕರ ಅಲ್ಲ. ಸುಮನಾ ಮಾಡ್ತಿರೋ ವ್ರತ ಮತ್ತು ಪೂಜೆಗೆ ಹೀಗ್ ರೆಡಿ ಆಗ್ಬೇಕು ಅಂತ ಏನೂ ಇಲ್ಲ. ಮತ್ ಯಾಕ ಆಂಟಿ ನಮಗೂ ಚೆನ್ನಾಗಿ ರೆಡಿ ಆಗೋದಕ್ಕೆ ಹೇಳಿದ್ರಿ? ಹಾಸಿನಿಗೆ ಅಂತ ಆಚಾರ ಪದ್ಧತಿ ಪ್ರಕಾರ ಸೀರೆ ತರ್ತಾ ಇರೋ ನಯನಿಗೋಸ್ಕರ. ಏನೂ ಇಲ್ದಿರೋರ್ ಮುಂದೆ ನಮ್ಗೆಷ್ಟಿದೆ ನೋಡು ಅನ್ನೋ ತರ ರೆಡಿ ಆಗ್ಬಿಟ್ರೆ ಒಳಗೆ ಅವ್ರ ಪ್ರಾಣ ವಿಲವಿಲ ಅಂತ ಒದ್ದಾಡತ್ತೆ. ದುಡ್ಡಿಲ್ದೇ ಇದ್ರು ಧೈರ್ಯ ಇದೆ ಅಂತ ದಿಮಾಕಲ್ಲಿ ಹೇಳೋ ಆ ನಯನಿ ನಮ್ ವೈಭವ ನೋಡಿ ಫೀಲ್ ಆಗ್ತಾಳೆ. ಚಳಿ ಬಿಟ್ಟು ಮಾತಾಡೋ ನಯನಿ ಮನ್ಸಿಗೆ ನೋವಾಗೋ ಹಾಗೆ ನಾವು ಮಾತಾಡಿದ್ರೆ ಪಕ್ಕದಲ್ಲಿರೋ ವಿಶಾಲ್ಗೆ ಇರ್ಸ್ಮುರ್ಸಾಗತ್ತೆ. ನಯನಿ ವೀಕ್ನೆಸ್ಸೇ ಅವನು. ಅರ್ಥ ಆಯ್ತು ಆಂಟಿ. ವಿಶಾಲ್ ಮನ್ಸಿಗೆ ನೋವಾಗೋ ಹಾಗೆ ಮಾಡಿದ್ರೆ ನಯನಿ ಡಿಫೆನ್ಸ್ ಮೋಡಿಗೆ ಹೋಗ್ತಾಳೆ. ಎಕ್ಸಾಕ್ಟ್ಲಿ. ಪಾಪ, ಅಂದ್ರೆ ಇವತ್ತು ಮನೇಲಿ ಪೂಜೆ ನಡೀತಿಲ್ಲ. ಪೂಜೆ ನಡೆಯತ್ತೆ, ಆದ್ರೆ ಪೂಜೆಯ ಪ್ರಸಾದ ನಮ್ಗೆ, ಮಂಗಳಾರತಿ ಅವ್ರಿಗೆ. 17 ವರ್ಷದ ಹಿಂದೆ ಸತ್ತು ಹೋಗಿರೋ ಆ ಗಾಯತ್ರಿ ದೇವಿ ಕೇಸ್ ಫೈಲಿನ ಧೂಳನ್ನ ಜಾಡಿಸ್ಬೇಕು ಅಂತಿರೋ ಆ ನಯನಿಗೆ ಬದುಕೆ ಸಾಕು ಅನ್ನೋ ಅಷ್ಟು ಅವಮಾನ ಮಾಡಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತಲೆ ತಗ್ಗಿಸ್ಕೊಂಡು ವಿಶಾಲ್ ಮತ್ತು ನಯನಿ ಜೀವಂತ ಶವದ ತರ ನಿಂತ್ಕೋಬೇಕು. ಅದನ್ನ ನಾನ್ ನೋಡ್ಬೇಕು. ನೀವೇ ನೋಡ್ತಿರಲ್ಲ ಆಂಟಿ, ಯಾಕಾದ್ರೂ ಬಂದ್ವು ಅನ್ಕೊಂಡು ವಾಪಸ್ ಹೋಗ್ತಾರೆ. ನೀವ್ ಇಲ್ಲೋತ್ಲ ಹೊಡಿತಿದ್ದೀರಾ? ಏನು? ಇಲ್ಲೇ ಇದ್ದೀರಾ ಅಂತ ಕೇಳ್ದೆ ಅಷ್ಟೇ. ಏನಂತ ಹೇಳು. ಇವೆರಡರಲ್ಲಿ ಒಂದ್ ಬೆರಳೇನ್ ಮುಟ್ಟಿ. ಮದ್ವೆಲ್ ಕಿರುಬೆರಳು ಇಟ್ಕೊಂಡಿದ್ದಕ್ಕೇನೆ ಇದುವರೆಗೂ ಆ ಇರಿಟೇಷನ್ ಹೋಗಿಲ್ಲ. ಮತ್ತೆ ಹೊಸ ತಲೆನೋವು ಯಾಕೆ? ಸರಿ ಬಿಡಿ, ನೀವ್ ಮುಟ್ಲಿಲ್ಲ ಅಂತಂದ್ರೆ ನಿಮ್ಮನ್ ಹೆತ್ತಿರೋ ನಮ್ಮ ಅತ್ತೆನೆ ಮುಟ್ತಾರೆ ಬಿಡಿ. ಒಂದ್ ಬೆರಳೇನ ಮುಟ್ಟಿ ಅತ್ತೆ. ಓಕೆ, ಸಾಕ್ ಬಿಡಿ. ಥ್ಯಾಂಕ್ ಯು. ಏಯ್, ನಿಂತ್ಕೋ. ಇಲ್ಲಿಗ್ ಬಂದಿದ್ ಯಾಕೆ, ಹೋಗ್ತಿರೋದ್ ಯಾಕೆ? ಬೆರಳ್ ಮುಟ್ಟು ಅಂದೆ, ಮುಟ್ಟಿದ್ರು. ಯಾಕೆ ಏನು ಅಂತ ಸರಿಯಾಗಿ ಹೇಳ್ದೆ ಹಾಗೆ ಹೋದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಟೆನ್ಷನ್ ಆಗ್ತಿದೆ ಅಲ್ವಾ? ಏನಿರ್ಬೋದು ಅಂತ ಖಂಡಿತ ಅನ್ಕೊಳ್ತಿರ್ತೀರಾ. ಆದ್ರೆ ನೀನು ನನ್ ಗಂಡನ್ ಕೈ, ಅತ್ತೆ ಕಾಲ್ ಹಿಡ್ಕೊಂಡು ನಿಂಗಿಷ್ಟ ಬಂದಿರೋ ಜಾಗ ಕರ್ಕೊಂಡು ಹೋಗಿ ಚೆಕ್ ಮೇಲೆ ಅವ್ರ ಕೈಯಲ್ಲಿ ಸೈನ್ ಮಾಡಿಸ್ಕೋತಿದ್ಯಾ.
ಅಯ್ಯೋ ಇದೇನಿದು, ಏನ್ ಬರೀತಿದ್ದಾಳೋ, ಎಲ್ಲ ಕರ್ಕೊಂಡು ಹೋಗ್ತಿದ್ದಾಳೋ ಅಂತ ನಾನು ಕೇಳ್ದೆ ಇದ್ರೆ ಆಗ್ಲೇ ನನ್ ಬೆರಳು ಮುಟ್ಟಿದ್ರಲ್ಲ, ಹಾಗೇ ಇರುತ್ತೆ ನಿಮ್ ವ್ಯವಹಾರ. ಸಖಿ ನಮ್ಗೆ ಒಳ್ಳೇದ್ ಮಾಡೋದಕ್ಕೆ ಇಲ್ಲಿರೋದು. ಏನ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತಿದ್ದು ನಾಳೆ ಹೋಗೋಳು ಒಳ್ಳೇದ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಜೀವನ್ ಪೂರ್ತಿ ಇದೇ ಮನೇಲಿರೋ ನಿಮ್ ಸೊಸೆ ಅಂದ್ರು ಇನ್ನೆಷ್ಟು ಒಳ್ಳೇದ್ ಮಾಡ್ಬೋದು ಅತ್ತೆ. ಅದಕ್ಕೆ ಯಾಕೆ ಬೆರಳು ಮುಟ್ಟಿ ಅಂತ ಹೇಳ್ದೆ ಅಂತ ಕೇಳ್ಬೇಡ ಅಂತ ಹೇಳಿ, ಎಲ್ಲಾ ವಿಷಯದಲ್ಲೂ ತಲೆ ಹಾಕದೇ ಇದ್ರೆ ಒಳ್ಳೇದಾಗತ್ತೆ ಅಂತ ಅರ್ಥ ಆಗೋಗ್ ಹೇಳಿ ಅವಳಿಗೆ.